ಸತ್ಯವೇ ಗೆಲ್ಲುವುದು, ಧರ್ಮವೇ ನಿಲ್ಲುವುದು ಎನ್ನುವುದೆಲ್ಲ ಮಾತುಗಳು, ಬರೀ ಮಾತುಗಳು. ಮೋಸವೇ ಗೆಲ್ಲುವುದು, ದ್ರೋಹವೇ ಉಳಿಯುವುದು ಎನ್ನುವುದನರಿತೆ ಬಾಳಿನೊಳು, ನನ್ನ ಬಾಳಿನೊಳು. ದೇವ ಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ. ಇದು ಜಿಮ್ಮಿಗಲ್ಲು ಅಂತ ನಮ್ಮ ವಿಷ್ಣುದಾದ ಸಿನಿಮಾದ ಒಂದು ಹಾಡು. ಇದರ ಸಾಹಿತ್ಯ ಬರೆದವರು ಚಿ ಉದಯಶಂಕರ್. ಎಷ್ಟು ಅದ್ಭುತವಾಗಿದೆ ನೋಡಿ ಈ ಹಾಡು. ಅದರಲ್ಲೂ ಇದರ ಪಲ್ಲವಿ ಮತ್ತು ಚರಣ ಎಷ್ಟು ಚೆನ್ನಾಗಿದೆ ನೋಡಿ. ದೇವ ಮಂದಿರದಲ್ಲಿ ನನಗೆ ದೇವರು ಸಿಗಲಿಲ್ಲ, ನ್ಯಾಯಸ್ಥಾನ ನ್ಯಾಯಾಲಯದಲ್ಲಿ ನನಗೆ ನ್ಯಾಯ ಸಿಗುತ್ತೆ, ಅಲ್ಲಿ ನ್ಯಾಯ ಆಗತ್ತೆ ನನ್ನ ಅಂತ ಅಂದ್ಕೊಂಡಿದ್ದೆ. ಆದರೆ ನನಗೆ ನ್ಯಾಯ ದೊರಕಲಿಲ್ಲ. ಅಲ್ಲಿ ನಾನು ಅಂದ್ಕೊಂಡಿದ್ದೆ ಸತ್ಯ ಗೆಲ್ಲುತ್ತೆ, ಧರ್ಮ ಗೆಲ್ಲುತ್ತೆ ಅಂತ ಓದಿದ್ದೆ, ಕೇಳಿದ್ದೆ ಅಂತ ನನ್ನ ನಂಬಿಕೆ, ನನ್ನ ಬಲವಾದ ನಂಬಿದೆ ನಾನು ಸತ್ಯ ಗೆಲ್ಲುತ್ತೆ, ಸತ್ಯ ನನ್ನ ಕಡೆಗಿದೆ ಅಂತ. ಆದರೆ ಗೆದ್ದಿದ್ದು ಮೋಸ, ವಂಚನೆ, ಅಧರ್ಮ, ಅಸತ್ಯ ಅಂತ ಹೇಳುವ ಹಾಡು. ಅಷ್ಟು ಅದ್ಭುತವಾಗಿ ಬರೆದಿದ್ದಾರೆ ನೋಡಿ ಈ ಸಾಹಿತ್ಯ. ಯೂಟ್ಯೂಬಲ್ಲಿ ಸಿಕ್ಕಿದ್ರೆ ಖಂಡಿತ ಕೇಳಿ ಎಲ್ಲರೂ. ಈ ಹಾಡು ನನಗೆ ಯಾವಾಗಲೂ ನನ್ನ ಬ್ಯಾಕ್ಗ್ರೌಂಡಲ್ಲಿ ಬರ್ತಾ ಇರುತ್ತೆ. ನನ್ನ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ಸ್. ಯಾವಾಗಲೂ ಕೇಳ್ತಾ ಇರ್ತೀನಿ ನಾನು ಹಾಡು. ಅದರಲ್ಲೂ ಈ ಹಾಡು ನನಗೆ ಯಾವಾಗ ಜ್ಞಾಪಕ ಬರುತ್ತೆ ಗೊತ್ತಾ? ಒಂದು ನಿರಪರಾಧಿಗೆ ಶಿಕ್ಷೆ ಆದಾಗ, ಅಪರಾಧಿಗೆ ಶಿಕ್ಷೆ ಆಗದೇ ಇದ್ದಾಗ, ಮತ್ತು ಕೆಲವು ಬಗೆಹರೆಯದ ಪ್ರಕರಣಗಳು ನಮ್ಮ ಮುಂದೆ ಇದ್ದಾಗ. ಫಾರ್ ಎಕ್ಸಾಂಪಲ್, ಯಾವುದೋ ಒಬ್ಬ ನಿರಪರಾಧಿಗೆ ಅಪರಾಧಿ ಅಂತ ಪ್ರೂವ್ ಆಗೋಗುತ್ತೆ. ಅಂಥ ಸಮಯದಲ್ಲಿ ಎಲ್ಲಿದೆ ನ್ಯಾಯ? ಯಾವುದೋ ನಿರಪರಾಧಿಗೆ ಶಿಕ್ಷೆ ಆಯ್ತಲ್ಲ, ಯಾಕೆ ಈ ಥರ ಆಯಿತು, ಎಲ್ಲಿ ಹೋಯಿತು ನಮ್ಮ ವ್ಯವಸ್ಥೆ, ಯಾಕೆ ಈ ಥರ ಆಯಿತು ಅಂತ ಅನಿಸೋದುಂಟು. ಹಾಗೆ ಅಪರಾಧಿಗೂ ಶಿಕ್ಷೆ ಆಗದೇ ಇರೋ ಟೈಮಲ್ಲೂ ಈ ಹಾಡು ಒಂದು ಥರ ಬ್ಯಾಕ್ಗ್ರೌಂಡಲ್ಲಿ ಕೇಳಿಸ್ತಾನೆ, ನನಗೆ ಬರ್ತಾನೆ ಇರುತ್ತೆ. ಅದೇ ರೀತಿ ಕೆಲವೊಂದು ಕೆಲವೊಂದು ಬಗೆಹರಿಯದ ಪ್ರಕರಣಗಳಿರುತ್ತೆ. ಫಾರ್ ಎಕ್ಸಾಂಪಲ್, ಡೆಲ್ಲಿನಲ್ಲಿ ಒಂದು ಜೆಸಿಕಾ ಲಾಲ್ ಮರ್ಡರ್ ಕೇಸ್ ಅಂತ ಆಯಿತು. ಅದ್ರ ಮೇಲೆ ಸಿನಿಮಾನೂ ಬಂತು, ನೋ ಒನ್ ಕಿಲ್ಡ್ ಜೆಸಿಕಾ ಅಂತ. ಅದರಲ್ಲಿ ಯಾರು ಸಾಯಿಸಿದ್ರು ಎಲ್ಲರಿಗೂ ಗೊತ್ತಿತ್ತು, ಸತ್ಯ ಯಾರು ಸಾಯಿಸಿದ್ರು ಅಂತ. ಆದರೆ ಕೋರ್ಟಲ್ಲಿ ಪ್ರೂವ್ ಆಗಲಿಲ್ಲ. ಅದೇ ಥರ ಆರುಷಿ ತಲ್ವಾರ್ ಮರ್ಡರ್ ಕೇಸ್, ಅದು ಅಷ್ಟೇ. ಎಷ್ಟೋ ವರ್ಷ ಪ್ರಕರಣ ನಡೀತು ನ್ಯಾಯಾಲಯದಲ್ಲಿ. ಯಾರು ಆರೋಪಿಗೆ ಏನು ಶಿಕ್ಷೆ, ಯಾರು ಮಾಡಿದ್ರು ಅನ್ನೋ ಒಂದು ಜಿಜ್ಞಾಸೆ ಯಾವಾಗಲೂ ಉಳ್ಕೊಂಡ್ಬಿಟ್ಟಿದೆ. ಇಟ್ಸ್ ಒನ್ ಆಫ್ ದಿ ಅನ್ಸಾಲ್ವ್ಡ್ ಮರ್ಡರ್ ಕೇಸ್. ಇದೆಲ್ಲ ಕೆಲವು ಫೇಮಸ್ ಆಗಿರುವಂಥ ಮರ್ಡರ್ ಕೇಸ್. ಹಾಗೆ ನೋಡ್ತಾ ಹೋದರೆ ನಮ್ಮ ಕರ್ನಾಟಕದ ಮಟ್ಟಿಗಾದರೆ 2012ರಿಂದ ಆಲ್ಮೋಸ್ಟ್ 12 ವರ್ಷ ಆಯಿತು. ಆವಾಗಿಂದ ನಾನು ಈ ಕೇಸ್ನ ಫಾಲೋ ಮಾಡ್ತಾಯಿದ್ದೀನಿ. ಆವಾಗಿಂದನೂ ತನಿಖೆ ನಡೀತು, ಮತ್ತು CBIಗೆ ಒಪ್ಪಿಸಲಾಯಿತು. ಅಲ್ಲೂ ಏನೂ ತನಿಖೆ ಆಗಲಿಲ್ಲ. ಯಾರೋ ಒಬ್ಬರನ್ನ ಅಪರಾಧಿ ಅಂತ ಫಿಟ್ ಮಾಡಿದ್ರು, ಅವರು ಆತ ನಿರಪರಾಧಿ ಅಂತ ಪ್ರೂವ್ ಆಯಿತು ಕೋರ್ಟಲ್ಲಿ. ಇದೆಲ್ಲ ನೋಡಿದಾಗ, ಈ ಥರ ಎಲ್ಲ ನೋಡ್ತಾ ಹೋದಾಗ ನೆನಪಿಗೆ ಬರೋದು ಇದೇ ಹಾಡು. ದೇವ ಮಂದಿರದಲ್ಲಿ ದೇವ ಕಾಣಲಿಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯ ಸಿಗಲೇ ಇಲ್ಲ. ಸತ್ಯ, ಧರ್ಮ, ನ್ಯಾಯ ಅನ್ನೋದು ಬರೀ ಮಾತುಗಳು, ಬರೀ ಪುಸ್ತಕದ ಬದನೆಕಾಯಿಗಳು, ನಿಜ ಜೀವನದಲ್ಲಿ ಇಲ್ಲ ಅನ್ನೋ ಒಂದು ಹಾಡು. ನಿಮಗೇನು ಅನ್ನಿಸ್ತು ತಿಳಿಸಿ, ಸಿಗ್ತೀನಿ.